ಈ ವಿಡಿಯೋದಲ್ಲಿ ಮತ್ತೆ ನಾವು ಋಣಾತ್ಮಕ ಚಿಹ್ನೆ ಇರುವ ಸಂಖ್ಯೆಗಳನ್ನ ನೋಡ್ತೀವಿ. -1, -7 ಅಂತ ಇದೆ. ಇದನ್ನ ಇಂಟಿಜರ್ ಚಿಪ್ಸ್ ಬಳಸಿ ಸಾಲ್ವ್ ಮಾಡ್ತೀನಿ. ಮೊದ್ಲಿಗೆ -1 ಇದ್ಯಾ? -1 ಅನ್ನ ಈ ರೀತಿ ಬರ್ಕೋತೀವಿ. ಇದು ನಮಗ್ ಗೊತ್ತಿರೋದೆ. ನಂತರ ಏನ್ ಮಾಡ್ಬೇಕು? -7 ಇದೆ. ಸೊ 7 ಅನ್ನ ನಾನ್ ಬರ್ಕೋಬೇಕು. ಏನ್ ಮಾಡ್ಬೋದು ಅಂತ ವಿಡಿಯೋ ಪಾಸ್ ಮಾಡಿ ಯೋಚನೆ ಮಾಡಿ. ವೆರಿ ಗುಡ್. ಈಗ ನಾ ಏನಾದ್ರು ಇಲ್ಲೊಂದ್ ಮೈನಸ್ ನಂತರ ಇಲ್ಲೊಂದ್ ಪ್ಲಸ್ ಬರ್ಕೊಂಡ್ರೆ ಏನು ವ್ಯತ್ಯಾಸ ಆಗಲ್ಲ. -1 ಅನ್ನೋದು ಹಾಗೆ ಇರುತ್ತೆ. ಹಾಗಾಗಿ ಇದೇ ರೀತಿ ನಾನು 7 ಸರಿ ಬರಿತೀನಿ. ಈಗ ಮೈನಸ್ ಪ್ಲಸ್ ಅನ್ನೋದು 7 ಸರಿ ಬರ್ತಿದ್ದೀನಿ. ಇಲ್ಲಿ ನೋಡಿ, ಈ -7 ಅಲ್ಲಿ 7 ನ ನಾವು ನೋಡಿದಾಗ, ಸೊ 7 ಅನ್ನೋದು ಪಾಸಿಟಿವ್ ನಂಬರ್ ಅಲ್ವಾ? ಸೊ ನಾನು 7 ನ ಕ್ಯಾನ್ಸಲ್ ಮಾಡ್ತೀನಿ. 3, 4, 5, 6, 7 ಎಷ್ಟು ಉಳೀತು ಅಂತ ಹೇಳಿದ್ರೆ ಇಲ್ಲಿ ಮೈನಸ್ ಅನ್ನೋದು 8 ಇದಾವೆ. ಮೈನಸ್ ಅನ್ನೋದು 8 ಇರೋದ್ರಿಂದ ಉತ್ತರ ಬಂದು -8 ಅಂತ ಆಯ್ತು. ಇನ್ನೊಂದ್ ರೀತಿ ನೋಡ್ಬೇಕು ಅಂದಾಗ ಇಲ್ಲಿ ಮೇಲೆಗಡೆ ಈ ನೆಗೆಟಿವ್ ಇಂಟಿಜರ್ ಚಿಪ್ ಇದೆ ಅಲ್ವಾ? ಇದನ್ನ ಒಂದ್ ಬಾಕ್ಸ್ ಮಾಡಿ ನೋಡ್ತೀನಿ. ನೋಡಿ, ಈ -1 ಅನ್ನೋದು ಇಲ್ಲಿದೆ. -1 ಹಾಗೆ ಬರ್ದಿದೀವಿ. ಇಲ್ಲಿ -7 ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಓಕೆನಾ? ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಈಗ -1 ಅನ್ನ ಹಾಗೆ ಬರ್ದು ಇಲ್ಲೊಂದ್ ಪ್ಲಸ್ ಬರ್ದು ಬ್ರಾಕೆಟ್ ಒಳಗ್ -7 ಬರ್ದ್ರು ನಮ್ಮ ಉತ್ತರ ಅನ್ನೋದು ಬದ್ಲಾಗಲ್ಲ. ಈ ಪ್ರಶ್ನೆಯ ಬೇರೆ ರೂಪ ಇದು. ನಾವು ಒಂದ್ ಸಂಖ್ಯೆನ ಕಳೀತಿದೀವಿ ಅಂದ್ರೂ ಒಂದೇ, ಆ ಸಂಖ್ಯೆಯ ವಿರುದ್ಧ ಸೈನ್ ಜೊತೆ ಆಡ್ ಮಾಡ್ತಿದೀವಿ ಅಂದ್ರೂ ಒಂದೇ. ವಿರುದ್ಧ ಸೈನ್ ಅಂದ್ರೆ ಪ್ಲಸ್ಸು, ಈ ಪ್ಲಸ್ ಜೊತೆ -7 ನ ಆಡ್ ಮಾಡ್ತಿದೀವಿ ಅಂದ್ರೂ ಒಂದೇ. ಇದನ್ನೇ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಇದೇ ರೀತಿ ಇನ್ನೊಂದು ಪ್ರಶ್ನೆ ನೋಡಿ. ಏನ್ ಆ ಪ್ರಶ್ನೆ ಅಂದ್ರೆ -3 -5 ಅಂತ ಇದೆ. ಈಗೇನ್ ಉತ್ತರ ಬರ್ಬೋದು? -3 ಅಂದ್ರೆ ಮೈನಸ್ ಅನ್ನ 3 ಸಲಿ ಬರೆಯೋದು. ಹೌದು ತಾನೇ? ಇಲ್ಲಿ ನೋಡಿ, 3 ಸಲಿ ಮೈನಸ್ಸು. ನಾ ಏನ್ ಮಾಡ್ತೀನಿ? ಎಕ್ಸ್ಟ್ರಾ ಒಂದೆರಡು ಮೈನಸ್ ಬರಿತೀನಿ. ಬರೆಯೋದ್ರಿಂದ ಪ್ಲಸ್ಸು ಸಹ ಬರಿಬೇಕು. ಯಾಕಂತ ಹೇಳಿದ್ರೆ ಕ್ಯಾನ್ಸಲ್ ಆದಾಗ ನಮ್ಮ ಪ್ರಶ್ನೆ ಏನಿದೆ -3 ಇದು ವ್ಯತ್ಯಾಸ ಆಗ್ಬಾರ್ದು. ಹಾಗಾಗಿ 2 ಮೈನಸ್ 2 ಪ್ಲಸ್ ಅನ್ನೋದು ಬರ್ಕೊಂಡಿದೀವಿ. ಈ -5 ಏನಿದೆಯೋ ಇದನ್ನ ಕ್ಯಾನ್ಸಲ್ ಮಾಡಿದಾಗ ಏನ್ ಬರ್ಬೋದು? -5 ಕ್ಯಾನ್ಸಲ್ ಮಾಡಿದಾಗ ಉಳ್ದಿರೋದು 2 ಪ್ಲಸ್ಸು. ಹಾಗಾದ್ರೆ ನಮ್ಮ ಉತ್ತರ ಏನಂತ ಹೇಳಿದ್ರೆ +2 ಅಂತ ಆಗತ್ತೆ. +2 ಆರ್ 2 ಯಾವ್ದಾದ್ರು ಓಕೆ. ಈ ಪ್ರಶ್ನೆನ ಈ ರೀತಿ ಬರಿಬೋದಂದ್ರೆ ಹೆಂಗ್ ಬರಿತೀವಿ ಅಂದ್ರೆ -3 ಹಾಗೆ ಇಟ್ಕೊಂಡು ಇಲ್ಲೊಂದ್ ಪ್ಲಸ್ ಬರ್ದು ಬ್ರಾಕೆಟ್ ಅಲ್ಲಿ 5 ಅನ್ನೋದ್ ಬರಿತೀವಿ. ಯಾಕೆ ಅಂತ ಹೇಳಿದ್ರೆ ನಾನ್ ಹೇಳ್ದೆ, ನಾವು ಒಂದ್ ನಂಬರ್ನ ಕಳಿತಿದೀವಿ ಅಂದ್ರೂ ಒಂದೇ, ಆ ನಂಬರ್ನ ಚಿಹ್ನೆನ ಬದಲಾಯಿಸಿ ಕೂಡ್ತಿದೀವಿ ಅಂದ್ರೂ ಒಂದೇ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಬರ್ತಿದೀನಿ. ಓಕೆನಾ? ಈಗ ನಾವೊಂದ್ಸರಿ ಚೆಕ್ ಮಾಡೋಣ, ಎರಡಕ್ಕೂ ಉತ್ತರ ಸೇಮ್ ಬರ್ತಾ ಅಂತ. -3 ನ ಹೇಗ್ ಬರಿತೀವಿ ಅಂದ್ರೆ ಮೈನಸ್ ಮೈನಸ್ ಮೈನಸ್. ಸಾಮಾನ್ಯವಾಗಿ +5 ನ ಹೇಗ್ ಬರಿತಿದ್ವಿ? +5 ನ ಪ್ಲಸ್ ಅನ್ನೋದು 5 ಸರಿ ಬರಿತಿದ್ವಿ. ಹೌದು ತಾನೇ? ನೋಡಿ, ಪ್ಲಸ್ ಅನ್ನೋದು 5 ಸರಿ ಬರ್ದಾಗ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಕ್ಯಾನ್ಸಲ್ ಆಗಿ ಉತ್ತರ ಬಂದು +2 ಅಂತ ಉಳಿಯುತ್ತೆ. ಇದನ್ನೇ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು ಸಂಖ್ಯೆನ ಕಳಿತಿದೀವಿ ಅಂದ್ರೂ ಒಂದೇ, ಅದ್ರ ವಿರುದ್ಧ ಸೈನ್ ಜೊತೆ ಆಡ್ ಮಾಡ್ತಿದೀವಿ ಅಂದ್ರೂ ಒಂದೇ. ಇವೆಲ್ಲ ನಮ್ ತಲೆಗ್ ಯೋಚನೆ ಕೊಡುತ್ತೆ. ಯೋಚನೆ ಅನ್ನೋದ್ ಬಂದಾಗ ನೆಕ್ಸ್ಟ್ ನಾವು ಉತ್ತರನ ಈಸಿಯಾಗಿ ಕಂಡ್ಹಿಡಿತಾ ಹೋಗ್ಬೋದು.